ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ದಪ್ಪ ಇಲ್ಲ, ಪ್ಯಾಚಿ ಪ್ಯಾಚಿ ಆಗಿದ್ದ, ತಲೆ ಬೋಳಾಗ್ಯದ, ಬೊಕ್ಕಾಗ್ಯದ, ಡ್ಯಾಂಡ್ರಫ್ ಆಗ್ಯದ, ಡ್ಯಾಂಡ್ರಫ್ ಸಲುವಾಗಿ ನಮ್ಮ ಹೇರ್ಸ್ ಉದುರ್ತಿರ್ತಾವ್ರಿ. ಅದ್ರ ಮೊದಲು ನೆನ್ಪಿಟ್ಕೊಳ್ರಿ. ಆಮೇಲೆ ನಮ್ಮ ಹೇರ್ಸಲ್ಲಿ ಶೈನ್ ಇಲ್ಲ, ಸಿಲ್ಕಿ ಇಲ್ಲ, ಖಳೆನೇ ಇಲ್ಲ, ಡಲ್ನೆಸ್ ಅದ. ಆಮೇಲೆ ನಮ್ಮ ಹೇರ್ಸು ಉದ್ದ ಇಲ್ಲ, ದಪ್ಪ ಇಲ್ಲ, ಭಾಳ ಉದುರ್ಲಿಕ್ಕತ್ತಾವ ಅಂಥೇಳಿ ಭಾಳ ಎಲ್ಲರಿಗೂ ಕಂಪ್ಲೇಂಟ್ ಇರ್ತಾವೆ. ಹೆಲ್ದಿ ಹೇರ್ಸ್ಗೆ ವಿಶ್ವದೊಳಗೆ ನಂಬರ್ 1 ಜಾದು ಮ್ಯಾಜಿಕ್ ಪ್ರೋಟೀನ್ ಹೇರ್ ಮಾಸ್ಕ್ ಅಂತ ಹೇಳ್ಬೋದು ರೀ. ಈ ಒಂದು ಹೆಲ್ದಿ ಹೇರ್ಸ್ಗೆ ಈ ಒಂದು ಪ್ರೋಟೀನ್ ಮಾಸ್ಕ್ನ ನೀವು ಯೂಸ್ ಮಾಡಿದ್ರಪ್ಪ ಅಂತಂತಂದ್ರೆ ನಿಮ್ಮ ಹೇರ್ಸ್ ಇಷ್ಟೊಂದು ಉದ್ದ ಬರ್ತಾರೆ, ಕಟ್ ಮಾಡ್ತಾನೆ ಇರಬೇಕು ನೀವು, ಅಷ್ಟೊಂದು ಸೂಪರ್ ಆಗಿರ್ತಾವೆ. ನೀವು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಜೊತೆಗೆ ಕಮೆಂಟ್ಸ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ನೀವು ಸ್ಕಿಪ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಕೊಡುವಂಥ ಟಿಪ್ಸ್ ನಿಮಗೆ ಸಿಗೋದಿಲ್ಲರಿ, ಮಿಸ್ ಮಾಡ್ಕೊಳ್ತೀರಿ. ಒಳ್ಳೆ ಟಿಪ್ಸ್ ಸಿಗ್ತಿರ್ತಾವೆ ನಡುವೆ. ಯಾಕಂದರೆ ಈಗ ನಮ್ಮ ಇರುವಂಥ ಲೈಫ್ ಸ್ಟೈಲನ್ನ ಸ್ವಲ್ಪ ಹೆಲ್ದಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡಿ ನೋಡಲಿಕ್ಕೆ ಹೋಗಬೇಡ್ರಿ. ನಾನು ಮೊದಲೇ ಹೇಳ್ಬಿಡ್ತೀನಿ ನಿಮಗಿಲ್ಲಿ. ನಾನಿಲ್ಲಿ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ, ಮನೆಯೊಳಗೆ ಭಾಳ ಅವೈಲೇಬಲ್ ಆಗಿರ್ತಾವೆ, ನಿಮಗೆ ಭಾಳ ಅಫೋರ್ಡೆಬಲ್ ಆಗಿರುತ್ತೆ ರೀ. ಈ ಒಂದು ಹೋಮ್ ರೆಮಿಡಿ ಈಸಿ ಕೂಡ ಆಗಿರುತ್ತೆ ಮಾಡುವಂಥ ಮೆಥಡ್. ಇದಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ಮನೆಯೊಳಗೆ ಪಡ್ಡಾಗಲಿ, ಇಡ್ಲಿಗಾಗಲಿ ಅಥವಾ ಎದಕ್ಕೋ ಒಂದು ವೆಯ್ಟ್ ಲಾಸ್ಗೆ ಇದಕ್ಕಂತೆ ಮೆಂತ್ಯ ಬೀಜನ ತಂದು ಇಟ್ಬಿಟ್ಟಿರ್ತೀವಿ. ಸೊ ನಾನು ಅದನ್ನಿಲ್ಲಿ ಯೂಸ್ ಮಾಡ್ಲಿಕ್ಕತ್ತೀನಿ ಇವತ್ತು. ಈ ಮೆಂತ್ಯ ಬೀಜ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ನರಿ. ಸೊ ಹೋಗಿ ನೀವು ಗೂಗಲ್ನಾಗ ನೋಡಿರಿ. ನಮ್ಮ ಹೇರ್ಸ್ಗೆ ಆಗಲಿ, ನಮ್ಮ ಸ್ಕಿನ್ಗಾಗಲಿ, ನಮ್ಮ ಹೆಲ್ತ್ಗಾಗಲಿ ಹೇಳಿ ಮಾಡಿಸಿದಂಥ ಒಂದು ದೇವ್ರು ಕೊಟ್ಟಂಥ ಕೊಡುಗಿರೋದು ಮೆಂತ್ಯ ಬೀಜ. ಸೊ ಈ ಮೆಂತ್ಯ ಬೀಜ ನಮ್ಮ ಹೇರ್ಸ್ ಬುಡಾನ ಗಟ್ಟಿಗೊಳಿಸ್ಲಿಕ್ಕೆ, ನಮ್ಮ ಹೇರ್ಸ್ನ ಉದುರದೇ ಇರೋಂಗೆ ಮಾಡಲಿಕ್ಕೆ, ರೀಗ್ರೋತ್ ಮಾಡಲಿಕ್ಕೆ, ನಮ್ಮ ಹೇರ್ಸ್ನ ಶೈನಿ ಮಾಡಲಿಕ್ಕೆ ಇದೊಂದು ಭಾಳ ಸೂಪರ್ ಆಗಿರುತ್ತೆ. ಇಷ್ಟಂತ ನಾನು ಸದ್ಯಕ್ಕೆ ಹೇಳ್ತೇನೆ ರೀ, ಯಾಕಂದ್ರೆ ರೀಗ್ರೋತ್ ಮಾಡಲಿಕ್ಕೆ ಅದು ಭಾಳ ಹೆಲ್ಪ್ ಮಾಡುತ್ತೆ. ಆಮೇಲೆ ನಾ ಅದನ್ನು ಮೆಂತ್ಯ ಪೌಡರ್ ಮಾಡ್ಕೊಂಡು, ಮೆಂತ್ಯ ಬೀಜನ ಪೌಡರ್ ಮಾಡಿಕೊಂಡು ನಿಮ್ಮ ಹೇರ್ ಲೆಂತ್ ಅಕಾರ್ಡಿಂಗ್ ನೀವು ಇಲ್ಲಿ ತೊಗೊಳ್ರಿ, ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಕೂದಲು ಎಷ್ಟು ಉದ್ದ ಇರ್ತಾವ, ದಪ್ಪ ಇರ್ತಾವ ಅದ್ರದ್ದು ಒಂದು ನೋಡಿಕೊಂಡು ನೀವಿಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ನಾನು ಮೆಂತ್ಯ ಪೌಡರ್ನ ಮಿಕ್ಸಿ ಒಳಗನ ಪೌಡರ್ ಮಾಡ್ಕೊಂಡೇನಿ ರೀ. ಸೊ ಅದನ್ನು ಎಲ್ಲ ತೋರಿಸ್ಕೊತ ಕುಂತಿಲ್ಲ, ಯಾಕಂದ್ರೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ ಅಂಥೇಳಿ. ನಾ ಇಲ್ಲಿ ಒಂದು 2ರಿಂದ 2.5-3 ಸ್ಪೂನ್ ತೊಗೊಂಡೇನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಎಗ್, ಇದನ್ನು ಆಡು ಭಾಷೆ ಒಳಗೆ ತತ್ತಿ ಅಂತ ಹೇಳ್ತಾರೆ, ಮತ್ತು ನಿಮ್ಮ ಕಡೆ ಏನೇನು ಹೇಳ್ತೀರಿ ಹೇಳ್ರಿ, ನಮಗೂ ಗೊತ್ತಾಗುತ್ತೆ. ನಾ ಇದನ್ನು ಎಗ್ ವೈಟನ್ನು ಮತ್ತು ಎಗ್ ಯೋಕ್ ಅಂತ ಹೇಳ್ತಾರೆ, ಯೆಲ್ಲೋ ಕಲರ್, ಅದನ್ನು ಸಹಿತ ಮಿಕ್ಸ್ ಮಾಡ್ಕೊಂಡೀನಿ. ನಿಮಗೆ ಸ್ಟಾರ್ಟಿಂಗಿಗೆ ಯಾರು ನಾವು ಎಗ್ ಯೂಸ್ ಮಾಡೋಲ್ಲ ಅಂತಿರ್ತೀರಲ್ಲ, ಅವ್ರು ಇದನ್ನು ಎಗ್ ಯೋಕ್ ಅಂತ ಹೇಳ್ತೀವಿ ಯೆಲ್ಲೋ ಕಲರಿಂದ. ಅದನ್ನು ತೆಗೆದು ಸೈಡಿಗಿಟ್ಟು ಜಸ್ಟ್ ವೈಟ್ ಅಂತಷ್ಟು ಹಾಕ್ಕೊಳ್ರಿ. ಇಲ್ಲಾಂದ್ರೆ ನಿಮಗೆ ಸ್ಮೆಲ್ ಬಂದಂಗೆ ಅನಿಸುತ್ತೆ ಸ್ವಲ್ಪ. ಇಲ್ಲಪ್ಪ ನಾವು ಎಲ್ಲ ತಿಂತೀವಿ ಅಂತಂದ್ರೆ ನೀವು ಹಾಕ್ಬೋದು. ಒಳ್ಳೆ ಒಂದು ಪ್ರೋಟೀನ್ ಸಿಗುತ್ತೆ ನಮ್ಮ ಹೇರ್ಸ್ಗೆ. ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಬಂದೀನಿ ಚಂದಂಗೆ. ನಾನು ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ, ಅದನ್ನು ನಾನು ನಡುವರ ಅಥವಾ ಲಾಸ್ಟ್ ಒಟ್ಟಿನಲ್ಲಿ ಹೇಳಿರ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಮತ್ತು ಅಕ್ಕ ಇದಂತೇಳಿ ಮೆಸೇಜ್ ಹಾಕಲಿಕ್ಕೆ ಹೋಗಬೇಡ್ರಿ. ನೀವು ಪೂರ್ತಿ ವಿಡಿಯೋನ ನೋಡಲಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಡೌಟ್ ಜಾಸ್ತಿ ಬರ್ತಾವೆ. ನಾನು ಮೊದಲೇ ಹೇಳಲಿಕ್ಕತ್ತೀನಿ. ಇನ್ನೂ ಒಂದು ನಾ ಇಂಗ್ರೀಡಿಯೆಂಟ್ಸ್ ಅದ್ರೊಳಗೆ ಆ್ಯಡ್ ಮಾಡೀನಿ. ಸೊ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದಂಗೆ. ನೀವು ನಾನು ಹಳೆ ವಿಡಿಯೋಸೆಲ್ಲ ನೋಡ್ರಿ, ನಮ್ಮ ಹೇರ್ಸ್ ಸ್ವಲ್ಪ ತಿನ್ನಿತ್ರಿ, ಇವಾಗ ನೋಡ್ರಿ ಎಷ್ಟು ದಪ್ಪ ಆಗ್ಯದ, ಎಷ್ಟು ಶೈನಿ ಆ್ಯಡ್ ಆಗ್ಯದ. ಆಮೇಲೆ ವ್ಯಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ ರೀ. ಇವಾಗ ನೋಡ್ರಿ ಒಬ್ಬೊಬ್ರು ಹೇರ್ಸ್ ತೆಳ್ಳಗೆ ಇರ್ತಾವೆ, ವ್ಯಾಲ್ಯೂಮ್ನೆಸ್ ಇರಂಗಿಲ್ಲ. ವ್ಯಾಲ್ಯೂಮ್ ಇದ್ರೆ ನಮ್ಮ ಹೇರ್ಸ್ ದಪ್ಪ ಕಾಣಿಸ್ತಾವೆ, ಆಮೇಲೆ ಚಂದ ಅನ್ನಿಸ್ತಾವೆ ರೀ. ನೀವು ಯಾವುದೇ ಥರ ಹೇರ್ ಸ್ಟೈಲ್ ಹಾಕೊಂಡ್ರು ಸೂಪರ್ ಆಗಿರ್ತಾವೆ. ಅದು ಶಾರ್ಟೇ ಇದ್ರೂ ಸಹಿತ ನಿಮ್ಮ ವ್ಯಾಲ್ಯೂಮ್ ಜಾಸ್ತಿ ಇದ್ರೆ ಹೇರ್ಸ್ ಒಳಗೆ ಚಂದ ಅನ್ನಿಸ್ತಾವೆ ರೀ. ಇದನ್ನು ನೆನ್ಪಿಟ್ಕೊಳ್ರಿ. ಮೊದಲು ನಮ್ಮ ಒಂದು ಬುಡದೊಳಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗಲಿ, ಏನೇ ಆಗಿರಲಿ, ಇದನ್ನೆಲ್ಲ ಕಿತ್ತೊಗೆಯುವಂಥ ಕೆಲಸ ಮಾಡುತ್ತೆ ರೀ ಈ ಒಂದು ಹೇರ್ ಮಾಸ್ಕ್, ಪ್ರೋಟೀನ್ ಹೇರ್ ಮಾಸ್ಕ್ ಅಂತ ಹೇಳ್ಬೋದು. ಇದನ್ನು ನಾನಿಲ್ಲಿ ಹೇರ್ ಬುಡ ಏನಿರುತ್ತಲ್ರಿ, ಹೇರ್ಸ್ ರೂಟ್ ಅಲ್ಲೆಲ್ಲ ಸ್ವಲ್ಪ ಲೈನ್ ಮಾಡ್ಕೊಂಡು ಅಂದ ಬುಡಕ್ಕೆಲ್ಲನೂ ಚೆಂದಂಗೆ ಹಚ್ಕೊಳ್ರಿ. ನೀವು ಬುಡದ ಹೇರ್ ಒಂದು ರೂಟ್ಸಿಗೆ, ಹೇರ್ ಒಂದು ಬುಡಕ್ಕೆ ಎಷ್ಟು ಚಂದ ಈ ಮಾಸ್ಕನ್ನು ಅಪ್ಲೈ ಮಾಡ್ತೀರಿ ಅಷ್ಟು ಚಂದ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ. ಇದನ್ನು ಈ ಥರ ಸೀಳಿ ಎಲ್ಲನೂ ಚೆಂದಂಗೆ ಹಚ್ಕೊಳ್ರಿ. ನಾ ಎಲ್ಲೂ ಇಲ್ಲಿ ಸ್ಕಿಪ್ ಮಾಡಿಲ್ಲ, ಫಾಸ್ಟಾಗಿ ಸ್ವಲ್ಪ ಓಡಿಸೀನಿ, ವಿಡಿಯೋ ಭಾಳ ಲಾಂಗ್ ಆಗುತ್ತೆ ಅಂಥೇಳಿ. ಆಮೇಲೆ ನನ್ನ ವಿಡಿಯೋನ ಇನ್ನೂ ಯಾರು ನೋಡ್ಲಿಕ್ಕತ್ತಿಲ್ಲ ಫಟಾಫಟ್ ಅಂತ ಹೋಗಿ ನೋಡ್ಕೊಳ್ರಿ. ರೋಸ್ಮೇರಿ ಒಂದು ಹೇರ್ ಟೋನರ್ ಬಗ್ಗೆ ಭಾಳ ಹೇಳಲಿಕ್ಕತ್ತೀರಿ, ಅದು ನನಗೆ ಮಾತ್ರ
ಸೂಪರ್ ಆಗಿರುವಂಥ ರಿಸಲ್ಟ್ ಬಂದದ ರೀ. ನಿಮಗೂ ಕೂಡ ಅದನ್ನು ಶೇರ್ ಮಾಡೀನಿ. ಇನ್ನೂ ಯಾರು ಹೋಗಿ ನೋಡಿಲ್ಲ ನೋಡ್ರಿ ಬಿಡ್ರಿ. ಯಾಕಂದ್ರೆ ಭಾಳ ಜನದ ಒಂದು ರಿಕ್ವೈರ್ ಇರುತ್ತೆ ಏನಪ್ಪ ಅಂತಂತ ನಮ್ಮ ಹೇರ್ಸ್ ಭಾಳ ಉದುರ್ಲಿಕ್ಕತ್ತಾವ ಅಂತೇಳಿ. ನೀವು ಜಸ್ಟ್ ಅದನ್ನು ಒಂದು ವಾರದೊಳಗೆ 2-3 ಸರಿ ಯೂಸ್ ಮಾಡಿರಿ. ವಿಸಿಬಲ್ ರಿಸಲ್ಟ್ ಬರಲಿಲ್ಲ ಅಂದ್ರೆ ಬಂದು ಹೇಳ್ರಿ. ನೀವು ಇಷ್ಟೊಂದು ಗ್ಯಾರಂಟಿ ಕೊಡ್ಲಿಕ್ಕತ್ತೀನಿ ಆ ಒಂದು ಹೇರ್ ಟೋನರ್ ಬಗ್ಗೆ ನಿಮಗೆ. ರೋಸ್ಮೆರಿ ಹೇರ್ ಟೋನರ್ ರೀ ಅದು. ನಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಮಾಡೀನಿ ಅದನ್ನು. ಸೊ ಇಷ್ಟೊಂದು ಸೂಪರ್ ಆಗಿದೆ. ಹೇರ್ ಫಾಲ್ ಯಾರಿಗೆ ಆಗ್ತಾ ಇರುತ್ತೋ, ಪ್ಯಾಚಿ ಯಾರಿಗೆ ಜಾಸ್ತಿ ಆಗ್ತಾ ಇರುತ್ತೋ ಅದನ್ನು ನೀವು ನೋಡಲೇಬೇಕು ರೀ. ಆ ಒಂದು ರೆಮಿಡಿನ ಯೂಸ್ ಮಾಡಲೇಬೇಕು. ಭಾಳ ಅಫೋರ್ಡೆಬಲ್ ಆಗಿದೆ, ಜಾಸ್ತಿ ದುಡ್ಡು ಖರ್ಚು ಮಾಡಿಲ್ಲ ನಾವು ಅದರಲ್ಲಿ. ಸೊ ನಾ ಇಲ್ಲಿ ಇದನ್ನು ಎಲ್ಲನೂ ಚೆನ್ನಾಗಿ ಅಪ್ಲೈ ಮಾಡೀನಿ. ಆಮೇಲೆ ಹೇರ್ನ ಬಂದ್ ಮಾಡ್ಕೊಂಡು ನಾ ಇಲ್ಲಿ ಕ್ಲಿಪ್ ಹಾಕ್ಕೊಂಡೀನಿ. ಇದನ್ನು ನೀವು ಒಂದು ವಾರದಲ್ಲಿ 1 ಸರಿ ಅಥವಾ 2 ಸರಿ ನೀವು ಅಪ್ಲೈ ಮಾಡಿದರೆ ಸಾಕ್ರಿ. ನಿಮ್ಮ ಹೇರ್ಸ್ ದಪ್ಪ ಬರೋದನ್ನು ಯಾರಿಂದನೂ ತಡೆಯೋಕ್ಕೆ ಆಗೋದಿಲ್ಲ. ಆಮೇಲೆ ನಿಮ್ಮ ಹೇರ್ಸಲ್ಲಿ ಶೈನಿ ಆ್ಯಡ್ ಆಗುತ್ತೆ ರೀ, ಸಿಲ್ಕಿ ಆ್ಯಡ್ ಆಗುತ್ತೆ. ಆಮೇಲೆ ನಿಮ್ಮ ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ ಹೇರ್ಸದ್ದು. ನಿಮ್ಮ ಹೇರ್ಸ್ ನಾ ಹೇಳಿದೆ ತೆಳ್ಳಗೆ ಇದ್ರೆ ದಪ್ಪ ಕಾಣಿಸ್ತಾವೆ, ಚಂದ ಅನಿಸುತ್ತೆ ಭಾಳ. ನೀವು ಯಾವುದೇ ಒಂದು ಹೇರ್ ಸ್ಟೈಲ್ ಹಾಕೋರಿ ಭಾಳ ಸೂಪರ್ ಆಗಿರುತ್ತೆ. ನಾ ಇಲ್ಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ 1/2 hour ಅಥವಾ 1/4 ತಾಸು ಅಥವಾ 1 ತಾಸು, ಜಾಸ್ತಿ ಟೈಮ್ ಇದ್ದರೆ 1 ತಾಸು ಬಿಟ್ಟರೆ ಒಳ್ಳೇದು ರೀ. ಇದನ್ನು ಎಲ್ಲ ಹಚ್ಕೊಂಡು ಇದನ್ನು ಎಲ್ಲ ನಾನು ಶಾಂಪೂ, ನೀವು ನಾರ್ಮಲ್ ಮೈಲ್ಡ್ ಶಾಂಪೂ ಯೂಸ್ ಮಾಡಿರಿ. ಇದನ್ನು ನಾವು ತೊಳ್ಕೊಂಡು ಸ್ವಚ್ಛಂಗೆ ಬಂದುಬಿಡೋಣ. ಸೊ ನಾನು ನಿಮಗೆ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೀನಿ ಅಂತ ಹೇಳಿದೆ. ಅದೇನಪ್ಪ ಅಂತಂದ್ರೆ ನೀವು 1-1.5 ಸ್ಪೂನ್ ಅಂದರೆ ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ನೀವು ಇಲ್ಲಿ 1 ಸ್ಪೂನ್ ಆಲ್ಮಂಡ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಅಥವಾ ಪ್ಯಾರಾಚೂಟ್ ಆಯಿಲ್ನ ನೀವು ಇದರಲ್ಲಿ ಹಾಕಬಹುದು. ವಾವ್, ಸೂಪರ್ ಆಗಿರ್ತೀವಿ ನೋಡ್ರಿ ಲಾಸ್ಟ್ ರಿಸಲ್ಟ್. ನೀವು ಯಾಕೆ ಹಿಂಗಂತ ಕೇಳಲಿಕ್ಕೆ ಹೋಗ್ಬೇಡ್ರಿ. ಸ್ಕೂಲಿಂದ ಮಕ್ಕಳು ಬರೋದು ಟೈಮ್ ಆಗಿತ್ತು. ಸೊ ನಾನು ಜಲ್ದಿನ ನಿಮಗೆ ತೋರಿಸ್ಬೇಕಿತ್ತು, ಅದಕ್ಕೆ ಜಲ್ದಿನ ವಿಡಿಯೋ ಮಾಡಿದೆ. ಇದು ಇನ್ನೂ ನನ್ನ ಹೇರ್ಸ ಹಸಿ ಇದಾವೆ ರೀ. ಒಂದು 75% ಅಷ್ಟೇ ಇಲ್ಲಿ ಹೇರ್ಸ ಒಣಗಿದಾವೆ. ವಾವ್, ನೋಡ್ಬೋದು ರೀ ನೀವು. ನಿಮ್ಮ ಹೇರ್ಸ ಬೌನ್ಸಿ ಆಗುತ್ತೆ ರೀ. ಇಷ್ಟೊಂದು ಮ್ಯಾನೇಜಬಲ್ ಆಗುತ್ತೆ. ಖರೇನ ಭಾಳ ಖುಷಿ ಪಡ್ತೀರಿ. ಜಸ್ಟ್ 1 ಸರಿ ನೀವು ಯೂಸ್ ಮಾಡಿದ್ರಪ್ಪ ಅಂದರೆ 1 ವಾರ ನೀವೇ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಾನು ಹೇಳೋದೇ ಬೇಡ ಈ ಒಂದು ಹೇರ್ ಮಾಸ್ಕ್ ಬಗ್ಗೆ. ಅಷ್ಟೊಂದು ಸೂಪರ್ ಆಗಿರುತ್ತೆ, ಅಷ್ಟೊಂದು ಸಖತ್ತು ಕೂಡ ಆಗಿರುತ್ತೆ. ಜಾದು ಅಂತ ಹೇಳ್ಬೋದು ರೀ. ಇದು ನಮ್ಮ ಹೇರ್ಸ್ಗೆ ಅಮೃತ ಅಂತ ಹೇಳ್ಬೋದು. ಇದನ್ನು ಒಳ್ಳೆ ಊಟ ಅಂತ ಹೇಳ್ಬೋದು. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ವೆಯ್ಟ್ ಲಾಸ್ದ ರಿಸಲ್ಟ್ ಭಾಳ ಕೊಡ್ಲಿಕ್ಕತ್ತೀರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇನ್ನೂ ಯಾರು ಹೋಗಿ ನೋಡಿಲ್ಲ ಫಟಾಫಟ್ ಅಂತ ನೀವು ನೋಡ್ಕೊಳ್ರಿ. ಯಾವುದೇ ಎಕ್ಸಸೈಸ್ ಇರಲಾರ್ದೇ ನಿಮ್ಮ ವೇಟನ್ನು ಆರಾಮಾಗಿ ಕರಗಿಸ್ಬೋದು, ನಿಮ್ಮ ಕೊಬ್ಬನ್ನು ಕರಗಿಸ್ಬೋದು, ವೇಟನ್ನು ಮಂಜಿನಂತೆ ಕಡಿಮೆ ಮಾಡ್ಕೊಳ್ಬಹುದು ನೀವು. ಅಷ್ಟೊಂದು ಸೂಪರ್ ಆಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಇದೇ ಥರ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.